ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ಒಂದು ರುಚಿಯಾದ ಗೋಧಿ ಕಡಿ ಅಥವಾ ಬ್ರೋಕನ್ ವೀಟ್ ಪಾಯಸ ಹೇಗೆ ಮಾಡೋದು ನೋಡುವ. ಬ್ರೋಕನ್ ವೀಟ್ ರೆಡಿ ಸಿಗುತ್ತೆ. ಇದನ್ನು ತಂದು ಕ್ಲೀನ್ ಮಾಡಿ ತೊಳೆದು ನೀರಲ್ಲಿ ಹಾಕಬೇಕು. ನೀರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ 4-5 ಲವಂಗನ ತಗೋಬೇಕು. ನಂತರ ಒಂದು 2 ತುಂಡಾಗುವಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 3 ವಿಸಿಲ್ ಹಾಕಿದರೆ ಸಾಕಾಗುತ್ತೆ. ಇದು ಇವಾಗ ಬೆಂದಿದೆ. ನಂತರ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿದು 4-5 ಲವಂಗ ಹಾಕಿ ಚೆನ್ನಾಗಿ ರುಬ್ಬಿ ಹಾಲನ್ನು ತೆಗೆದಿಟ್ಕೋಬೇಕು. ಫಸ್ಟಿಗೆ ದಪ್ಪ ಹಾಲು ತೆಗಿಬೇಕು. ನಂತರ ಪುನಃ ನೀರು ಹಾಕಿ ಇನ್ನೊಂದು ಹಾಲು, ಸ್ವಲ್ಪ ನೀರಾಗಿರೋ ಹಾಲಂತ ತಗೋಬೇಕು. ಎರಡನ್ನು ಮಿಕ್ಸ್ ಮಾಡಿ ನಾವು ಬೇಯಿಸಿ ಇಟ್ಟುಕೊಂಡ ಗೋಧಿ ಕಡಿಗೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಬೆಲ್ಲ ಸ್ವಲ್ಪ ಹಾಕಿದ್ದೀವಿ. ಮತ್ತೆ ಪುನಃ ರುಚಿ ನೋಡಿಬಿಟ್ಟು ಪುನಃ ಹಾಕಿ ಚೆನ್ನಾಗಿ ಕುದಿ ಬರಬೇಕು. ಇದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೋದು. ಚೂರು 1/2 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಕುದಿ ಬರಬೇಕು. ಬೆಲ್ಲನ ಕಡಿಮೆ ಆದರೆ ಪುನಃ ಹಾಕ್ಬೋದು. ಇದು ಸರಿಯಾಗಿ ಕುದಿ ಬಂದ ಮೇಲೆ ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ತುಪ್ಪ, ಒಗ್ಗರಣೆನ ಹಾಕಬೇಕು. ಇವಾಗ ರುಚಿಯಾದ ಗೋಧಿ ಕಡಿ ಅಥವಾ ಬ್ರೋಕನ್ ವೀಟ್ ಪಾಯಸ ರೆಡಿ ಟು ಸರ್ವ್. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ.